ಹಾಯ್ ಹೆಲೋ ಎಲ್ಲರಿಗೂ ಹಿಡನ್ ಗ್ಲೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸ್ಮಿತಾ. ಇವತ್ತು ನಾನು ಮಾಡ್ತಾ ಇರೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ಮನೆಮದ್ದು ಆಗಿರುವಂತಹ ಹಾಗಲಕಾಯಿ ಪುಡಿ. ಎಲ್ಲರೂ ಸಾಮಾನ್ಯವಾಗಿ ಹಾಗಲಕಾಯಿ ಪಲ್ಯ ಮಾಡ್ತಾರೆ. ಪುಡಿಯನ್ನು ಜಾಸ್ತಿ ಆಂಧ್ರ ಪ್ರದೇಶದಲ್ಲೇ ಮಾಡೋದು, ಕರ್ನಾಟಕದಲ್ಲಿ ತುಂಬ ಕಡಿಮೆ. ಹಾಗಾಗಿ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನಾವು ಅದನ್ನು ನೀಟಾಗಿ ಹಾಗಲಕಾಯಿಯನ್ನು ತೊಳೆದು ಅದನ್ನು ನೀಟಾಗಿ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಇನ್ ಕೇಸ್ ನಮಗೆ ಬಲ್ತಿದೆ ಅಂತ ಅನಿಸಿದ್ರೆ ಅದರೊಳಗಿರುವಂತಹ ಬೀಜವನ್ನು ತೆಗೆದಿಟ್ಕೊತಾ ಇದ್ದೀವಿ. ಇದು ಕಹಿಯಾಗಿರುತ್ತೆ ಅಂತ ಹೇಳ್ಬೋದು, ಆದರೆ ಇದ್ರ ಬೆನಿಫಿಟ್ಸ್ ತುಂಬ ಇರುತ್ತೆ. ರಕ್ತದಲ್ಲಿನ ಸಕ್ಕರೆಯ ಮಟ್ಟ ಕೂಡ ಕಡಿಮೆ ಮಾಡುತ್ತೆ. ಜೀರ್ಣಕ್ರಿಯೆಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇದನ್ನು ಸುಧಾರಿಸುತ್ತೆ. ಹಾಗೆ ತೂಕ ಕಡಿಮೆ ಮಾಡಿಕೊಳ್ಳೋರಿಗೆ ಸಹಾಯ ಕೂಡ ಮಾಡುತ್ತೆ. ಚರ್ಮದ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀಟಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡ್ಮೇಲೆ ನಾವು ಒಂದು ಪಾತ್ರೆಗೆ 1 ಗ್ಲಾಸ್ ನೀರನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಅದರಲ್ಲಿರುವಂತಹ ಕಹಿ ಸ್ವಲ್ಪ ಹೋಗುತ್ತೆ ಅನ್ನೋ ಕಾರಣಕ್ಕೆ. ಸ್ವಲ್ಪ ಬೆಂದ ನಂತರ ಈಗ ನಾವು ಚಟ್ನಿ ಪುಡಿಗೆ ಬೇಕಾಗಿರುವಂಥ ಸಾಮಾನು ತಗೊಂಡಿದ್ದೀವಿ. 8 ರಿಂದ 10 ಒಣಗಿದ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ. ಈಗ ಕಡಾಯಿಗೆ ನಾವು 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಸೊ ಚಟ್ನಿ ಪುಡಿಗೆ ಬೇಕಾಗಿರುವಂಥ ಸಾಮಾನನ್ನು ಅಂತ ಹೇಳಿದ್ರೆ ಒಣಗಿದ ಮೆಣಸಿನಕಾಯಿನ ಫಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾವು ತಗೊಂಡಿರುವಂತಹ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆಯನ್ನು ಸಹ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ನಾವು 1.5 ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀವಿ. ಇದನ್ನು ನಾವು 1 ವಾರದಿಂದ 15 ದಿನದ ತನಕ ನಾವು ಇಟ್ಟು ಕೂಡ ತಿನ್ಬೋದು. ಯಾವುದೇ ರೀತಿಯ ಹಾಳಾಗೋದಿಲ್ಲ. ಇದು ಬಿಸಿ ಅನ್ನದ ಜೊತೆ ತುಪ್ಪದ ಜೊತೆಗೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಲಕಾಯಿ ಯಾರು ತಿನ್ನಲ್ಲ ಅಂತಾರೆ ಅವರಿಗೆ ಇದನ್ನು ಮಾಡಿಕೊಡ್ಬೋದು. ಈಗ 1 ಕಪ್ ಧನಿಯಾ, ಇದಕ್ಕೆ ಧನಿಯಾನ ನಾವು ಜಾಸ್ತಿ ಹಾಕ್ತಾ ಇದ್ದೀವಿ. ಸೊ 1 ಕಪ್ ಧನಿಯಾವನ್ನು ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು, ಅದನ್ನು ತೊಳೆದು ಕ್ಲೀನ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಇದಿಷ್ಟು ಫ್ರೈ ಆಯಿತು ಅಂತ ಹೇಳಿದ್ರೆ ಇದನ್ನು ಸ್ವಲ್ಪ ತಣ್ಣಗಾದ ನಂತರ ನಾವು ಜಾರಿಗೆ ಹಾಕ್ಕೊಳ್ಬೇಕು. ತಣ್ಣಗಾದ ಮೇಲೆ ಜಾರಿಗೆ ಹಾಕ್ಕೊಂಡು ನಾವು ಮಿಕ್ಸಿಯಲ್ಲಿ ರುಬ್ಬಿಟ್ಕೊಳ್ಬೇಕು. ನೋಡಿ, ಅದಕ್ಕೆ ನಾವು ಬೆಳ್ಳುಳ್ಳಿಯನ್ನು ಏನು ತೊಗೊಂಡಿದ್ವಿ ಅಂತ ಹೇಳಿದ್ರೆ 10 ರಿಂದ 12 ಎಸಳುಗಳು ಬೆಳ್ಳಿಯನ್ನು ತೊಗೊಂಡಿದ್ದೀವಿ. ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ಈಗ ಹುರ್ಕೊಂಡಿರುವ ಕಡಾಯಿಗೆ ನಾವು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಬೇಯಿಸಿಕೊಂಡಿರುವ ಹಾಗಲಕಾಯಿನ ನೀರನ್ನು ನೀಟಾಗಿ ತೆಗೆದಿಟ್ಕೊಂಡು ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ನಾವಿದು ಲೋ ಫ್ಲೇಮಲ್ಲೇ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಮತ್ತು ನಮಗೆ ಈ ಹಾಗಲಕಾಯಿ ಏನಿದೆ ಅದು ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಬೇಕು. ಆಗ ನಮಗೆ ಕಹಿ ಅನ್ನೋದು ಬರೋದಿಲ್ಲ. ಬೇಯಿಸುವಾಗಲೇ ನಾವು ಉಪ್ಪನ್ನು ಹಾಕ್ಕೊಂಡಿದ್ದೀವಿ ಅಲ್ವಾ, ಹಾಗಾಗಿ ಈಗ ಮತ್ತೆ ಉಪ್ಪನ್ನು ಹಾಕ್ಕೊಬೇಕಂತ ಏನಿಲ್ಲ. ಅದನ್ನು ನಾವು 5 ನಿಮಿಷಕ್ಕೆ ಈ ಥರ ನಾವು ಚೆಕ್ ಬೆಂದಿದೆಯಾ ಇಲ್ಲ ಅಂತ ಹೇಳಿ ತಿರ್ಸ್ಕೊಳ್ತಾ ಇರಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಹೊತ್ತೋಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನೋಡಿ ಆಲ್ಮೋಸ್ಟ್ ಬೆಂದಿದೆ. ಇನ್ನು ಸ್ವಲ್ಪ ಮಿಡ್ಲಲ್ಲಿ ಅಂತ ಹೇಳಿದರೆ ಬೆಂದಿಲ್ಲದೆ ಇರೋದನ್ನು ಉಲ್ಟಾ ಮಾಡಿ ಕೂಡ ನಾವು ಇಡ್ತಾ ಇದ್ದೀವಿ ನೀಟಾಗಿ ಬೇಯ್ಕೊಂಡ್ಲಿ ಅಂತ. ಅದು ಬೇಯ್ಕೊಳ್ತಾ ಇದೆ. ಸೊ ಇಷ್ಟರಲ್ಲಿ ನಾವು ಏನು ತಣ್ಣಗಾಗಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವಲ್ಲ, ಚಟ್ನಿ ಪುಡಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ.
ನೋಡಿ ನಮ್ಮ ಹಾಗಲಕಾಯಿ ಕಂಪ್ಲೀಟಾಗಿ ಕಂದು ಬಣ್ಣ ಬಂದು ಹೋಗಿದೆ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಚಟ್ನಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಅದನ್ನು ಮಿಕ್ಸ್ ಮಾಡಿ ಹಾಗಲಕಾಯಿಗೆ ನೀಟಾಗಿ ಇದು ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ನಮ್ಮ ಹಾಗಲಕಾಯಿ ಪುಡಿ, ಅದನ್ನು ತೆಲುಗಲ್ಲಿ ಕಾಕರಕಾಯಿ ಅಂತ ಹೇಳ್ತಾರೆ ಹಾಗಲಕಾಯಿಗೆ. ಸೊ ಈ ಹಾಗಲಕಾಯಿ ಪುಡಿ ರೆಡಿ ಆಗೋಗಿದೆ. ಈ ಥರ ಬಿಸಿ ಅನ್ನಕ್ಕೆ ನಾವು 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಅನ್ನದ ಜೊತೆ ತಿಂದ್ವಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ದೇಹಕ್ಕೂ ತುಂಬ ಒಳ್ಳೆಯದು. ಸೊ ನೀವು ಟ್ರೈ ಮಾಡಿ. ಇನ್ನು ಮುಂದೆ ಹೆಚ್ಚು ಆಂಧ್ರ ಶೈಲಿಯ ಫುಡ್ನ ತೋರಿಸ್ತಾ ಇರ್ತೀನಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.